ಈಗ ಒಂದಷ್ಟು ವ್ಯಕ್ತಿಗಳ ಬಗ್ಗೆ ಕೇಳ್ತೀನಿ, ನಿಮ್ಮದೇ ಆದಂಥ ಅಭಿಪ್ರಾಯಗಳನ್ನ ಹೇಳಿ. ನಾನು ನ್ಯಾಷನಲ್ ಪಾಲಿಟಿಕ್ಸಿಗೆ ಶುರು ಮಾಡ್ತೀನಿ. ನಿಮ್ಮ ಒಪ್ಪಿಗೆ ಹೇಳಿದರೆ ತಗೊಳ್ಳಿ. ಎಸ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಗ್ಗೆ ಏನು ಹೇಳ್ತೀರಿ? ಗಿಫ್ಟ್ ಟು ಇಂಡಿಯಾ. ಯಾಕಂದರೆ ತುಂಬ ಬದಲಾವಣೆಗಳು ತಂದಿದ್ದಾರೆ ಅವರು. ಅಮಿತ್ ಶಾ ಪವರ್ ಹೌಸ್. ತುಂಬ ಪವರು. ಹಿ ನೋಸ್ ಹೌ ಟು ವೀಲ್ಡ್ ಪವರ್. ಎಸ್. ಸೋನಿಯಾ ಗಾಂಧಿ ಅವರು ಫೈಟರ್. ರಾಹುಲ್ ಗಾಂಧಿ ಅವರು ತುಂಬ ಜಾಸ್ತಿ ಎಂಡ್ಯೂರೆನ್ಸ್ ಇದೆ ಅವ್ರಿಗೆ. ತುಂಬ ಎಂಡ್ಯೂರೆನ್ಸು, ತುಂಬ ರೆಸಿಲಿಯನ್ಸು. ಎಷ್ಟು ಸತಿ ಬೀಳ್ಸರು ಹೇಳ್ತಾರೆ. ಪ್ರಿಯಾಂಕಾ ಗಾಂಧಿ ಅವರು ಅಂಡರ್ ರೇಟೆಡ್. ದೇವೇಗೌಡರು ಐ ಥಿಂಕ್ ತುಂಬ ಸ್ಟ್ರಾಟಜಿಕ್ ಅಂತ ಅಂದರೆ ನನಗೆ ಮನಸ್ಸಿಗೆ ಬರೋದು ಅವರು. ಸ್ಟ್ರಾಟಜಿಕ್, ತುಂಬ ಪ್ಲ್ಯಾನಿಂಗ್, ಸ್ಟ್ರಾಟಜಿ ಮಾಡ್ತಾರೆ. ತುಂಬ ಫೋರ್ಸೈಟ್ ಇಟ್ಕೊಂಡು ಎಲ್ಲ ಪ್ಲ್ಯಾನಿಂಗ್ ಮಾಡ್ತಾರೆ. ಡಿ ಕೆ ಶಿವಕುಮಾರ್ ಅವರು ನೆವರ್ ಗಿವ್ ಅಪ್ ಅಂತಾರಲ್ಲ, ಹಿ ಡಸಂಟ್ ಗಿವ್ ಅಪ್. ಫೈಟ್ ಮಾಡ್ತಾರೆ, ಯಾರಿಗೂ ಬಿಟ್ಕೊಡಲ್ಲ. ಅವರು ಮುಂಚೆನೂ ಫೈಟ್ ಮಾಡ್ಕೊ ಬಂದವ್ರೆ. ಸೊ ಹಿ ಸ್ಟಿಲ್ ಫೈಟಿಂಗ್. ಅವ್ರಿಗೇನು ಬೇಕು ಅದಕ್ಕೋಸ್ಕರ ಅವ್ರು ಫೈಟ್ ಮಾಡ್ತಾರೆ. ಕುಮಾರಸ್ವಾಮಿ ಅವರು ಒಂಥರ ಐ ಫೈಂಡ್ ಹಿಮ್ ಎಕ್ಸ್ಟ್ರೀಮ್ಲಿ ಸೀಸನ್ಡ್ ಇನ್ ದ ಸೆನ್ಸ್, ತುಂಬ ಕ್ಯಾಲ್ಕುಲೇಟೆಡ್ ಅವರು. ಕ್ಯಾಲ್ಕುಲೇಟೆಡ್ ಆಗಿ ಎಲ್ಲ ಹಿ ಟೇಕ್ಸ್ ಡಿಸಿಷನ್ಸ್. ಕಾಂಗ್ರೆಸ್ ಪಾರ್ಟಿ ಬಗ್ಗೆ ಓಲ್ಡೆಸ್ಟ್ ಪಾರ್ಟಿ. ಐ ಥಿಂಕ್ ಐ ಡೋಂಟ್ ನೋ ವಾಟ್ ಎಲ್ಸ್ ಟು ಸೇ. ಬಿಕಾಸ್ ನಾನು ನನ್ನ ದೃಷ್ಟಿಕೋನದಿಂದ ನೋಡಿದಾಗ ಒಂದು ಪಾರ್ಟಿ ಬಗ್ಗೆ ನೀವೇನಂತ ಹೇಳ್ತೀರಾ, ಅದ್ರ ಬಗ್ಗೆ ಅದರಲ್ಲಿರೋ ವ್ಯಕ್ತಿಗಳ ಬಗ್ಗೆ ನೀವು ಇನ್ನೂ ಅವ್ರ ಕ್ವಾಲಿಟೀಸ್ನ ನೀವು ಹೇಳ್ಬಹುದು. ಆದರೆ ಪಾರ್ಟಿ ಅಂತ ಬಂದಾಗ ಕಷ್ಟ ಅದ್ರ ಬಗ್ಗೆ ಉತ್ತರ ಕೊಡೋಕ್ಕೆ. ಎಸ್. ಓಕೆ, ಕಾಂಗ್ರೆಸ್ ಬಗ್ಗೆ ಕೇಳ್ಬಿಟ್ಟೆ, ಬಿಜೆಪಿ ಬಗ್ಗೆ ಕೇಳಲೇಬೇಕು. ಇಲ್ಲ, ಅದಕ್ಕೂ ಅದೇ ಉತ್ತರ. ಬಿಕಾಸ್ ದ ಪಾರ್ಟಿಗೊಂದು ಐಡಿಯಾಲಜಿ ಇರುತ್ತೆ. ಆದರೆ ಆ ವ್ಯಕ್ತಿಗಳು ಯಾರಿರ್ತಾರಲ್ಲ ಅದರಿಂದ ಪಾರ್ಟಿಗೊಂದು ಬಲ ಬರೋದು. ಎಸ್. ನಿಮ್ಮ ಜಿಲ್ಲೆ ಬೆಂಗಳೂರು ದಕ್ಷಿಣ ರಾಮನಗರ ಬಗ್ಗೆ ಏನು ಹೇಳ್ತೀರಿ? ರಾಮನಗರ ಜಿಲ್ಲೆ ಬಗ್ಗೆ ಸುಂದರವಾದ ಜಿಲ್ಲೆ. ಕರ್ನಾಟಕ ಎಲ್ಲ ಸುಂದರವಾದದ್ದೇ. ನಾನು ಬರೀ ನನ್ನ ಜಿಲ್ಲೆ ಅಂತ ಅಲ್ಲ. ಐ ಫೈಂಡ್ ನಮ್ಮ ದೇಶ ಅಂತ ಅಂದರೆ ನನಗೆ ಎಲ್ಲ ಕಡೆ ನೋಡಿದಾಗ ಅನಿಸುತ್ತೆ ಎಷ್ಟು ಸುಂದರವಾದ, ಅಂದರೆ ದೇವ್ರು ತುಂಬ ನಮ್ಮನ್ನ ಇಷ್ಟಪಟ್ಟಿರಬೇಕು ಅನಿಸುತ್ತೆ ಅಲ್ವಾ. ಎಷ್ಟೊಂದು ಎಲ್ಲ ಭಿನ್ನ ಭಿನ್ನವಾದ ನಮ್ಮ ಹತ್ರ ಬೇರೆ ಬೇರೆ ವೆರೈಟಿ ಲ್ಯಾಂಗ್ವೇಜಸ್ಸು ಎಲ್ಲ ಇದ್ರೂ ಒಟ್ಟಿಗೆ ಇದ್ದೀವಲ್ಲ, ಅದೊಂದು ಅದ್ಭುತವಾದ ವಿಷಯ. ಅದು ಆ್ಯಕ್ಚುಲಿ ಇಲ್ಲಿ ಅರ್ಥ ಆಗಲ್ಲ. ಒಂದು ಸ್ವಲ್ಪ ಪ್ರಪಂಚ ನೋಡ್ಕೊ ಬಂದಾಗ ಅರ್ಥ ಆಗುತ್ತೆ. ಆದರೆ ನಾನು ಹೇಳ್ದಂಗೆ ಎಲ್ಲ ಕೊಟ್ಟು ಅದೇಂದ್ರೆ ಆಧ್ಯಾತ್ಮ ನಮ್ಮ ಭೂಮಿಯಲ್ಲಿದೆ, ಬಟ್ ನಾವು ಅದನ್ನೆಲ್ಲೋ ಪಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಎಸ್. ಈಗೇನು ಅಲ್ಲಿವರೆಗೆ ಬಂದ್ಬಿಟ್ಟೆ, ಏನು ತಾಲೂಕು ಕೇಳಬೇಕು? ಚನ್ನಪಟ್ಟಣ ತುಂಬ ಪೊಟೆನ್ಷಿಯಲ್ ಇದೆ, ಆದರೆ ಎಲ್ಲೋ ಒಂದು ಕಡೆ ಅದನ್ನು ಟ್ಯಾಪ್ ಮಾಡಿಲ್ಲ ಅನಿಸುತ್ತೆ. ನಿಮ್ಮೂರು ಚೆಕ್ಕೆರೆ. ಚೆಕ್ಕೆರೆ ಅಂತ ಯೋಚನೆ ಮಾಡಿದಾಗ ನನಗೆ, ನಾನು ಚಿಕ್ಕವಳಿದ್ದಾಗ, ನಾನು ಹುಟ್ಟಿದಾಗ ಫಸ್ಟ್ ಇಯರ್ ನಾನು ಅಲ್ಲೇ ಇದ್ದೆ ಚೆಕ್ಕೆರೆಯಲ್ಲಿ. ಶೆಟ್ಟಿ ಕಟ್ಟೆ ಅಂತ ನಮ್ಮದು ತೋಟ. ಅಲ್ಲೊಂದು ಚಿಕ್ಕ ಮನೆ ಇತ್ತು, ಹೆಂಚಿನ ಮನೆ. ಆ ಮನೆ ನನಗೆ ಚೆಕ್ಕೆರೆ ಅಂತ ಅಂದಾಗ ನನಗೆ ಅದೇ ಸೀನ್ ನಾಪ್ಕ ಬರೋದು. ಅದು ಬಿಟ್ಟರೆ ಒಂದು ಮನೆ ಕಟ್ತಾರೆ, ನಮ್ಮ ತಾಯಿ ಎಲ್ಲ ಪ್ಲ್ಯಾನಿಂಗ್ ಎಲ್ಲ ಮಾಡ್ತಾರೆ ಆ ಮನೆಗೆ. ನಮ್ಮ ತಾತನಿಗೆ ಇಷ್ಟ ಇರಲ್ಲ, ಯಾಕೆಂದರೆ ಅವ್ರಿಗೆ ನಾನು ತೋಟದ ಮನೇಲೇ ಇರ್ತೀನಿ ಅಂತ ಆಸೆ. ಆನಂತರ ಆ ಮನೆ ನನಗೆ ಯಾವಾಗಲೂ ನೆನಪು ಬರುತ್ತೆ. ಚಿಕ್ಕವಳಿದ್ದಾಗ ತುಂಬ ಮನೇಲಿ ಕಟ್ಟಬೇಕಾದ್ರೆ ಮರಳೆಲ್ಲ ಗುಡ್ಡೆ ಹಾಕಿರ್ತಾರಲ್ಲ, ಅದ್ರಲ್ಲಿ ತುಂಬ ಆಟಾಡಿ ಅದ್ರ ಮೇಲೆ ಕೂತ್ಕೊಂಡು. ಆ್ಯಕ್ಚುಲಿ ಒಂದು ಕತೆ ಹೇಳಬೇಕು ಅಂದರೆ, ಅದ್ರ ಒಂದು ಸತಿ ನಾನು ಏನೋ ಇಯರಿಂಗ್ ಏನೋ ಹಾಕ್ಕೊಂಡಿರ್ತೀನಿ, ಇಯರಿಂಗ್ ಕಳೆದೋಗಿರುತ್ತೆ ಚಿನ್ನದ್ದು. ಆಮೇಲೆ ತುಂಬ ಭಯ ನನಗೆ. ಆ ಮರಳ ಅದು ಏನಂತಾರೆ, ಮಳ್ಳಿ ಗುಡ್ಡೆ ಮೇಲೆ ಕೂತ್ಕೊಂಡು ಬಿಸಿಲು ಬರ್ತಿರುತ್ತೆ, ತುಂಬ ಜಾಸ್ತಿ ಬಿಸಿಲಿರುತ್ತೆ. ನನಗೆ ಭಯ ಇವಾಗ ಹೇಗೆ ಏನಂತ ಹೇಳಿ ತಂದೆ ತಾಯಿಗೆ, ಅಮ್ಮನಿಗೆ ಏನು ಹೇಳಿ ಅಂತ ಅದ್ರ ಮೇಲೆ ಕೂತ್ಕೊಂಡು ಹಿಂಗೆ ಕೂತ್ಕೊಂಡು ಜಪ ಮಾಡ್ತಾ ಇರ್ತೀನಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಇದೆಲ್ಲ ನನಗೆ ಸಿಕ್ಕಿರೋದು ಇನ್ಸ್ಪಿರೇಷನ್ನು ಅದು ಅಯ್ಯಪ್ಪ ಸ್ವಾಮಿ ಫಿಲಮಿಂದ. ಅದಕ್ಕೆ ಅಲ್ಲಿ ಕೂತ್ಕೊಂಡು ಆಮೇಲೆ ನೀವು ಬಿಲೀವ್ ಮಾಡಲ್ಲ, ನನಗೆ ಅದು ಸಿಗುತ್ತೆ ಇಯರಿ. ಅದಕ್ಕೆ ನನಗೆ ಅದೆಲ್ಲ ಯೋಚನೆ ಮಾಡಿದಾಗ ಅಂದ್ಕೊಳ್ತೀನಿ, ಓಕೆ ದಿಸ್ ಇಸ್ ನಂಗೆ ಚೆಕ್ಕೆರೆ ಅಂತ ಅಂದಾಗ ಅದು. ಬಟ್ ಇವಾಗ ನಾನು ಚೆಕ್ಕೆರೆ ಅಂತ ನೋಡಿದಾಗ
ಪ್ರಶಾಂತವಾದ ಜಾಗ. ಯಾಕೆ ನನಗೆಲ್ಲ ಜ್ಞಾಪಕ ಬರೋದು ಬರೀ ತೆಂಗಿನಕಾಯಿ ತೋಟ, ನನ್ಗೆ ಆ ಥರ ಒಂದು ನೆನಪುಗಳಲ್ಲಿ. ಸೊ ಎಸ್ ತಾತ ವೆರಿ ರೈಚಿಯಸ್ ಮ್ಯಾನ್, ತುಂಬ ಒಳ್ಳೆ ಮನುಷ್ಯ, ತುಂಬ ಸರಳವಾದ ಜೀವಿ ಅವರು. ಯಾವತ್ತೂ ಯಾರನ್ನೂ ಏನು ಕೇಳ್ದವ್ರಲ್ಲ. ಅಲ್ಲಿ ಆ ಬೈಕಲ್ಲಿ ಓಡಾಡ್ತಾಯಿದ್ರು, ಅಲ್ಲೆಲ್ಲೋ ನೋಡಿದ್ರೆ ಟೀ ಅಂಗಡಿ ಹತ್ರ ಯಾರಾದ್ರೂ ಕೂತ್ಕೊಂಡು ಕಷ್ಟ ಸುಖ ಮಾತಾಡಿಕೊಂಡು ಟೀ ಕುಡಿಯೋದು, ಇನ್ಯಾರ್ದು ಮನೆ ಮದುವೆಗೆ ಹೋಗೋದು, ಇನ್ಯಾರ್ದು ಮನೆ ಯಾರೋ ತೀರೋಗಿದ್ರೆ ಅಲ್ಲಿ ಹೋಗೋದು. ಏನು ಅವ್ರಿಗೆ ಇದು ದುಡ್ಡು ಇವನೆಷ್ಟು ಜಾಸ್ತಿನ ಕಮ್ಮಿನ ಆಲೋಚನೆ ಇರಲಿಲ್ಲ. ಅವ್ರಿಗೇನು ಆಲೋಚನೆ ಅಂದರೆ ಈ ವ್ಯಕ್ತಿ ಹೇಗೆ ಒಳ್ಳೆ ಮನುಷ್ಯ, ನ್ಯಾಯ ನೀತಿ ಎಲ್ಲ ಜೊತೆನೂ ನ್ಯಾಯ ಮಾಡೋರು. ತುಂಬ ನನಗೆ ಅನ್ಸೋದು, ನಾನು ಅವ್ರನ್ನ ಒಂಥರ ಫಾಲೋ ಮಾಡ್ತೀನಿ, ಅವ್ರು ನನ್ನ ಇನ್ಸ್ಪಿರೇಷನ್ ಅಂತ ನನಗನ್ಸೋದು. ಇವತ್ತಿಗೂ ನಾನು ಪ್ರಾರ್ಥನೆ ಮಾಡ್ತೀನಿ, ತಾತ ನೀವು ಎಲ್ಲಿದ್ದೀರೋ ನನ್ನ ಜೀವನದಲ್ಲಿ ಏನು ಸರಿ ಅಂತ ಅನ್ಸುತ್ತೋ ನಿಮಗೆ ಅದನ್ನೇ ನಡೆಸಿ ಅಂತ. ಸೊ ಐ ರಿಯಲಿ ಲೈಕ್ ಹಿಮ್ ಆಸ್ ಅ ಪರ್ಸನ್. ಅಜ್ಜಿ ಈಸ್ ವೆರಿ ಓಪನ್ ಮೈಂಡೆಡ್. ನಮ್ಮ ಅಜ್ಜಿ ತುಂಬ ಓಪನ್ ಮೈಂಡೆಡ್ಡು. ನಾನು ಅವ್ರ ಜೊತೆ ಮಾತಾಡ್ಬೇಕಾದ್ರೆ ನನಗೆ ಅನಿಸ್ತಾ ಇತ್ತು, ಯಪ್ಪ ನಮ್ಮ ಅಜ್ಜಿ ಎಷ್ಟು ಓಪನ್ ಮೈಂಡೆಡ್ ಇದ್ದಿದ್ರೆ ಅವ್ರು ಫಾಲೋ ಮಾಡಬೇಕಾಗಿತ್ತು ನಾನು ಅಂತ. ಅವರು ನೀನು ಅಮೇರಿಕಾಗೆ ಹೋಗು, ಓದು, ನನ್ನ ಅಮೇರಿಕಾ ಕರ್ಕೊಂಡೋಗು, ಏನಾದ್ರು ಮಾಡಬೇಕು, ಸಾವಿರಾರು ಕೆಲಸಗಳದ್ದು ಏನಕ್ಕೆ ಮಾಡಲ್ಲ ಅಂತ. ವೆರಿ ಓಪನ್ ಮೈಂಡೆಡ್ ವುಮೆನ್, ಆಲ್ವೇಸ್ ಸಪೋರ್ಟೆಡ್. ಅವ್ರ ಮಕ್ಳಿಗೆ ಏನಾದರೂ ಮಾಡ್ತಾಯಿದ್ರು ಅವರು. ತುಂಬ ಸಪೋರ್ಟಿವ್ ವುಮೆನ್. ಅವ್ರು ಆ್ಯಕ್ಚುಲಿ ರಾಜಕೀಯಕ್ಕೆ ಬರಬೇಕಾಗಿತ್ತು ನಮ್ಮ ಅಜ್ಜಿ. ತುಂಬ ಅಂದರೆ ವೆರಿ ಶಾರ್ಪ್. ಹೇಳಿ ಸರ್, ನಿಮ್ಮನ್ನ ಬೆಂಗಳೂರು ಸದಾಶಿವನಗರ ಸ್ಟುಡಿಯೋಯಿಂದ ಅಮೇರಿಕಾದಲ್ಲಿ ನೀವು ಓದಿದ್ದು, ಮುಂಬೈಲಿ ಜೀವನ ಮಾಡಿದ್ದು, ಬೆಂಗಳೂರಲ್ಲಿ ಬದುಕು ಕಟ್ಕೊಂಡಿದ್ದು, ಇಲ್ಲಿ ಪಡಬಾರ್ದು ಕಷ್ಟಪಟ್ಟಿದ್ದು, ಕೋರ್ಟಲ್ಲಿ ನಿಂತಿದ್ದು, ಕಟಕಟೆಯಲ್ಲಿ ಕೋರ್ಟಲ್ಲಿ ಹೋರಾಟ ಕೊಡ್ತಾ ಇರೋದು, ಎಲ್ಲ ವಿಷಯಗಳು ಮತ್ತೆ ನಿಮ್ಮ ಜಿಲ್ಲೆಗೆ ಕರ್ಕೊಂಡೋಗಿ ಚಕ್ಕೆರೆಯಲ್ಲಿ ನಿಮ್ಮ ಮನೆ, ನಿಮ್ಮ ಅಜ್ಜಿ, ನಿಮ್ಮ ತಾತ, ಇಡೀ ಜೀವನದ ಸಂದರ್ಶನದ ಪಾಡ್ಕಾಸ್ಟ್ ಇಲ್ಲ ಆಯಿತು. ಆ್ಯಂಡ್ ನಾನಾಗಲೇ ಹೇಳಿದಲ್ಲ, ರಾಜಕಾರಣದ ಬಗ್ಗೆ, ವ್ಯಕ್ತಿಗಳ ಬಗ್ಗೆ ನಿಮ್ಮದೇ ಆದಂಥ ಅಭಿಪ್ರಾಯಗಳನ್ನ ಶೇರ್ ಮಾಡಿದ್ರಿ. ಇರುತ್ತೆ ಕೆಲವ್ರಿಗಿನ್ನೂ ಇನ್ಕಂಪ್ಲೀಟ್ ಅಂತ ಅನಿಸುತ್ತೆ, ಆದರೆ ಕೆಲವೊಂದು ಕಾರಣಗಳಿಂದ ಕೆಲವೊಂದು ವಿಷಯಗಳನ್ನ ಕಂಪ್ಲೀಟ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಅದು ಹಾಗೇ ಇರಲಿ ಅಂತ ಹೇಳ್ತಾ ಇದನ್ನು ಮುಗಿಸುವಂಥ ಸಮಯ. ಆದರೂ ನಿಮ್ಗೆ ಇನ್ನೂ ಏನಾರು ಹೇಳಬೇಕು ಅಂತ ಅನಿಸಿದ್ರೆ, ಬಾಕಿ ಉಳಿದ್ರೆ ಖಂಡಿತ ಹೇಳ್ಬೋದು. ನಂಗೆ ತುಂಬ ಸಂತೋಷ ಆಯಿತು ನಿಮ್ಮ ಜೊತೆ ಮಾತಾಡಿ. ಎಲ್ಲೋ ಒಂದು ಕಡೆ ನನಗನ್ಸುತ್ತೆ ಐ ಆಮ್ ಆಲ್ಸೋ ವೆರಿ ಇನ್ಸ್ಪೈರ್ಡ್ ಬೈ ನಿಮ್ಗೆ ಹೇಳ್ದಂಗೆ. ಬಿಕಾಸ್ ಇದು ಸುಲಭ ಅಲ್ಲ ನೀವು ಮಾಡ್ತಿರೋ ಕೆಲಸ, ಇಲ್ಲಿ ಬಂದು ಕೂತ್ಕೊಂಡು. ಸೊ ಐ ವಾಂಟ್ ಟು ಥ್ಯಾಂಕ್ ಯು. ನೀವೊಂದು ಈ ಥರ ಸ್ಟೆಪ್ ತೊಗೊಂಡಿದ್ದೀರಾ, ಮುಂದೆ ವರಿಬೇಕು, ನಿಮ್ಮ ಹೆಸರನ್ನ ಒಂದು ಮಟ್ಟಕ್ಕೆ ನೀವು ತಲುಪಿಸ್ಬೇಕು ಪ್ರಪಂಚದಲ್ಲಿ ಅಂತ. ಆ್ಯಂಡ್ ಐ ಥಿಂಕ್ ಐ ಎಂಕರೇಜ್ ಎವ್ರಿಬಡಿ ಎಲ್ಸ್ ಟು ಡೂ ಇಟ್. ಮಾಡಿ, ನಿಮಗೆ ಎಲ್ಲರೂ ಕೆಪಾಸಿಟಿ ಕೊಟ್ಟಿದ್ದಾರೆ ದೇವರು, ಮಾಡಿ ಮುಂದೆ ಬನ್ನಿ. ಯಾರ ಜಾಗನ ತೊಗೊಳಕ್ಕಾಗಲ್ಲ. ನನ್ನ ಜಾಗನ ಯಾರು ತೊಗೊಳಕ್ಕಾಗಲ್ಲ, ನಿಮ್ಮ ಜಾಗನ ಯಾರು ತೊಗೊಳಕ್ಕಾಗಲ್ಲ. ಬೇರೆಯವ್ರಿಗೆ ನಾವು ಜಾಗ ಮಾಡ್ಕೋಬೇಕಾದ್ರೂ ಅವಶ್ಯಕತೆ ಇಲ್ಲ, ಅವ್ರು ಮಾಡ್ಕೊತಾರೆ. ಸಪೋರ್ಟ್ ಮಾಡಬೇಕು ಒಬ್ರಿಗೊಬ್ರು. ಸೊ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಐ ಆಮ್ ವೆರಿ ಗ್ರೇಟ್ಫುಲ್ ಶಿವ ಅವರೇ, ನನಗೆ ಅವಕಾಶ ಕೊಟ್ಟಿದ್ದಕ್ಕೆ, ನಂಗೆ ಸಪೋರ್ಟ್ ಮಾಡಿದ್ದಕ್ಕೆ. ಐ ವಿಲ್ ಆಲ್ವೇಸ್ ರಿಮೆಂಬರ್ ಇಟ್. ಥ್ಯಾಂಕ್ ಯು ವೆರಿ ಮಚ್. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ 1 ಸ್ಪ್ರಿಂಕ್ಲರ್ ಪೈಪ್.